ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಪ್ರಸಿದ್ಧಿ ಪಡೆದಿರುವ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರೆಯ ಅಂಗವಾಗಿ ತೋಟಗಾರಿಕೆ ಇಲಾಖೆ ಫಲಪುಷ್ಪ ಪ್ರದರ್ಶನ ಹಮ್ಮಿಕೊಂಡಿದೆ. ಪ್ರದರ್ಶನದಲ್ಲಿ ಮಣ್ಣು ಇಲ್ಲದೆ ಬೆಳೆಯುವ ಹೈಡ್ರೋಫಿಲಿಕ್ ಸಸ್ಯಗಳು, ಜಲಕೃಷಿ ಪ್ರಾತ್ಯಕ್ಷಿಕೆ ಸೇರಿದಂತೆ ಹಲವು ವಿಷಯಗಳು ಎಲ್ಲರ ಗಮನ ಸೆಳೆಯುತ್ತಿವೆ. ಪ್ರಮುಖವಾಗಿ ವೃಕ್ಷಮಾತೆ ದಿವಂಗತ ಸಾಲುಮರದ ತಿಮ್ಮಕ್ಕ ಅವರ ಕಲಾಕೃತಿ ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ದೂರದರ್ಶನದೊಂದಿಗೆ ಪ್ರವಾಸಿಗರಾದ ಗಂಗಾ ಕೃಷಿ ಬೆಳೆಗಳ ಪ್ರದರ್ಶನ ನೋಡಿ ಖುಷಿಯಾಯಿತು. ವಿಶೇಷವಾಗಿ ಸಾಲುಮರದ ತಿಮ್ಮಕ್ಕ ಅವರ ಕಲಾಕೃತಿ ಗಮನ ಸೆಳೆಯಿತು ಎಂದರು. ಆಮೇಲೆ ಇಲ್ಲಿ ಫ್ಲವರ್ ಪಾಟ್ ಅರೇಂಜ್ಮೆಂಟ್, ಆಮೇಲೆ ಹೈಡ್ರೋಫೋನಿಕ್ಸ್, ಆಮೇಲೆ ಈ ಪಾಟ್ ಅರೇಂಜ್ಮೆಂಟ್, ಫ್ಲವರ್, ಆಮೇಲೆ ಬಟರ್ಫ್ಲೈ ಫ್ಲವರ್ ಅಲ್ಲಿ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿದೆ. ವಿನಿಲಾ ಪ್ರತಿ ಬಾರಿಯೂ ನವೀನ ಪರಿಕಲ್ಪನೆಯೊಂದಿಗೆ ಪ್ರದರ್ಶನ ಹಮ್ಮಿಕೊಳ್ಳಲಾಗುತ್ತಿದೆ. ಫಲಪುಷ್ಪ ಪ್ರದರ್ಶನಕ್ಕೆ ಭೇಟಿ ನೀಡಿದ್ದು ಸಂತಸ ತಂದಿದೆ ಎಂದು ಹೇಳಿದರು. ಕಾನ್ಸೆಪ್ಟ್ ತಗೊಂಡಿದ್ರು, ಅದು ಹುಡುಗರಿಗೆ ಒಂಥರ ನೋಡಿದ್ರೆ ಅವ್ರಿಗೆ ಗೊತ್ತಾಗತ್ತಲ್ಲ ಅವರ ವೈಶಿಷ್ಟ್ಯತೆ ಏನು, ಅವ್ರು ಏನ್ ಮಾಡಿದ್ರು ಅನ್ನೋದೇ ಈ ತರ ಅವರು ಎಲ್ಲರಿಗೂ ಗೊತ್ತಾಗಂಗ್ ಮಾಡಕತ್ತಾರಲ್ಲ, ಅದೊಂಥರ ಒಳ್ಳೆ ಐಡಿಯಾ ಅನ್ಸ್ತಾ ಇದೆ. ಬಾಲಚಂದ್ರ ಮಣ್ಣನ್ನು ಬಳಕೆ ಮಾಡದೆ ಬೆಳೆಗಳನ್ನು ಬೆಳೆಯುವ ಜಲ ಕೃಷಿ ವಿಧಾನದ ಬಗ್ಗೆ ಪ್ರಾತ್ಯಕ್ಷಿಕೆ ಆಯೋಜಿಸಲಾಗಿದೆ. ಪ್ರದರ್ಶನ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಬೆಳೆಯುವಂತ ನಾವು ಮಾಡಿ ಮೇಲೆ ಆಗಿರ್ಬೋದು ಅಥವಾ ಎಲ್ಲಾರ ನಮ್ಮ ಮನೆ ಮುಂದೆ ಜಾಗ ಇದ್ದಲ್ಲಿ ಖಾಲಿ ಜಾಗದಲ್ಲಿ ಕೂಡ ಬೆಳೆಯುವಂತ ಬೆಳೆಯಬಹುದು. ಇಲ್ಲಿದು ಮಣ್ಣಿಲ್ಲದೆ ಬೆಳೆಯಬಹುದು. ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ದುರ್ಗಾಪ್ರಸಾದ್ 20 ಅಡಿ ಎತ್ತರದ ಸಾಲುಮರದ ತಿಮ್ಮಕ್ಕ ಅವರ ಕಲಾಕೃತಿ ಅವರ ಆಶಯಗಳನ್ನು ಜನರಿಗೆ ತಲುಪಿಸುವಲ್ಲಿ ಪೂರಕವಾಗಿದೆ. ರೈತರು ಬೆಳೆದಿರುವ ಕೃಷಿ ಉತ್ಪನ್ನಗಳನ್ನು ಪ್ರದರ್ಶಿಸುವ ಮೂಲಕ ಅವರನ್ನು ಉತ್ತೇಜಿಸಲಾಗುತ್ತಿದೆ ಎಂದರು. ಕಾನ್ಸೆಪ್ಟ್ ಅಲ್ಲಿ ನಾವು ವೃಕ್ಷ ಮಾತೆಯನ್ನ ಸುಮಾರು 20 ಅಡಿ ಎತ್ತರದ ವೃಕ್ಷ ಮಾತೆಯನ್ನ ನಿರ್ಮಿಸಿ ನಮ್ಮ ಸಾಲುಮರದ ತಿಮ್ಮಕ್ಕನ ಏನು ಆಶಯಗಳಿದ್ವು ಅವನ್ನ ಜನರಿಗೆ ಮುಟ್ಟಿಸುವ ರೀತಿಯಲ್ಲಿ ಇಲ್ಲೊಂದು ನಾವು ಸ್ತಬ್ಧ ಚಿತ್ರವನ್ನು ಏರ್ಪಡಿಸಿದ್ವಿ.